ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ದೀಪು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸಡನ್ನಾಗಿ ತಲೆ ಸುತ್ತಿ ಬಿದ್ದಿದ ತಕ್ಷಣ ಸಿದ್ದು ಬಂದು ಇಟ್ಕೊಬಿಡ್ತಾನೆ. ದೀಪು ಅಂತ ಜೋರಾಗಿ ಸುಮಿತ್ರ ಕಿತ್ತಾಗ ಎಲ್ಲರೂ ಬಂದು ದೀಪುನ ಇಟ್ಕೊಳಕ್ಕೆ ಬರ್ತಾರೆ. ಅವಾಗ ಸಿದ್ದು ಹೇಳ್ತಾ ಇರ್ತಾನೆ, ಯಾಕೆ ಪುಟ ಹಿಂಗೆ ಬಿದ್ದುಬಿಟ್ಟೆ, ನೀನು ಹೇಳಿದ್ದೆ ತಾನೇ ಹುಷಾರಿಲ್ಲ, ರೆಸ್ಟ್ ಮಾಡು ಅಂತ ಅಂದರೆ ಡ್ಯಾನ್ಸ್ ಯಾಕಪ್ಪ ಮಾಡ್ತಾ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ದೀಪು ಏನು ಮಾತಾಡದೆ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದನು ಬಂದು ದೀಪುನ ಏನಾಯ್ತು ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ಶಾರದವ್ರೆ, ದೀಪುನ ಸ್ಕೂಲಿಗೆ ಕಳಿಸ್ಬೇಡಿ ಅಂತ ಹೇಳಿದ್ದೆ ತಾನೇ, ಮತ್ತೇನಕ್ಕೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀರಾ ಅಂತ ಅಂದಾಗ ಮನೆಯವರೆಲ್ಲರೂ ಆಶ್ಚರ್ಯದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ದಶರಥ ಕೇಳ್ತಾ ಇರ್ತಾನೆ, ಯಾಕೆ ಸಿದ್ದು ಈ ರೀತಿ ಹೇಳ್ತಾ ಇದೆಯಾ, ಸ್ಕೂಲಿಗೆ ದೀಪು ಹೋದರೆ ಏನು ತೊಂದರೆ ಆಗುತ್ತೆ ಅಂತ ಅನ್ಬೇಕಾದ್ರೆ ಅವಳಿಗೆ ಹುಷಾರಿಲ್ವಲ್ಲ, ಅದಕ್ಕೆ ರೆಸ್ಟ್ ಮಾಡಲಿ ಅಂತ ಆ ರೀತಿ ಅಂದೆ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಲ್ಲ ಸ್ಕೂಲಿಗೆ ಹೋದರೆ ಮಕ್ಕಳು ಬೇಗ ಹುಷಾರಾಗ್ತಾರೆ ಕಣೋ, ಅವಳು ಟ್ರಾವೆಲ್ ಮಾಡಿದ್ಲಲ್ಲ ಅದಕ್ಕೆ ಆ ರೀತಿ ಸುಸ್ತಾಗ್ತಿದೆ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ದೀಪುನ ನಾನು ಇವತ್ತು ನನ್ನ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಶಾಕಾಗಿ ವಿಮಲ ಮತ್ತು ಮುರಳಿ ಸಿದ್ದು ಮುಖನ ನೋಡ್ತಾ ಇರ್ತಾರೆ. ಈ ಕಡೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಇವತ್ತು ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೆ ಸರ್ ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀರಾ ಅಂದಾಗ, ಇಲ್ಲ ಇವಳನ್ನ ನಾನು ಆಚೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಸರ್, ವಿನಾಕಾರಣ ಆಚೆ ಸುತ್ತಾಡ್ಸೋದು ಬೇಡ, ಇವಾಗಷ್ಟೇ ಹಾಸನಿಂದ ಬಂದಿದ್ದಾಳೆ, ಇನ್ನೂ ದಿನ ಕರ್ಕೊಂಡೋಗಿರಂತೆ, ಇವತ್ತು ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪನ ಕೈ ಹಿಡ್ಕೊಂಡು ಕರ್ಕೊಂಡು ಶಾರದಾ ಹೋಗ್ತಿರ್ಬೇಕಾದ್ರೆ, ಶಾರದವ್ರೆ ಕರ್ಕೊಂಡು ಹೋಗಬೇಡಿ ಅಂತ ಶಾರದಾ ಮತ್ತು ದೀಪು ಕೈನ ಇಟ್ಕೊಬಿಡ್ತಾನೆ. ಸಡನ್ನಾಗಿ ಮನೆಯವರೆಲ್ಲರೂ ಶಾಕಾಗಿ ಸಿದ್ದು ಶಾರದನ ನೋಡ್ತಿರ್ಬೇಕಾದ್ರೆ ಶಾರದನು ಸಹ ಶಾಕಾಗಿ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಆಗ ಸಡನ್ನಾಗಿ ಕೈ ಬಿಟ್ಟಿದ ತಕ್ಷಣ ದಶರಥ ಹೇಳ್ತಾ ಇರ್ತಾನೆ, ಯಾಕೆ ಸಿದ್ದು ಈ ರೀತಿ ಮಾಡ್ತಾ ಇದ್ದಿದೆಯಲ್ಲ, ಏನಾಯಿತು ನಿನಗೆ, ಹಾಸನಿಂದ ಬಂದಾಗಿಂದ ನೋಡ್ತಾ ಇದ್ದೀವಿ ಒಂಥರ ಬಿಹೇವಿಯರ್ ಮಾಡ್ತಾ ಇದೆಯಲ್ಲ ನೀನು ಅಂತ ಅನ್ಬೇಕಾದ್ರೆ ಈ ಕಡೆ ಸುಮಿತ್ರನು ಹೇಳ್ತಾ ಇರ್ತಾಳೆ, ಯಾಕೆ ನನ್ನ ಸಿದ್ದು ಮುದ್ದು ಏನಾಯಿತು, ಇಷ್ಟೊಂಥರ ಆಟ ಮಾಡ್ತಿದೆಯಲ್ಲ ಯಾಕಪ್ಪ ಅಂತ ಕೇಳ್ತಾ ಇರಬೇಕಾದ್ರೆ ಮುರಳಿ ಮಾತ್ರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಆ ಮಗುಗಿಂತ ನಿಂದೆ ಆಟ ಜಾಸ್ತಿ ಆಯಿತು, ಇದು ಸ್ವಲ್ಪನೂ ನನಗೆ ಇಷ್ಟ ಆಗ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಪಾರಿಜಾತ, ಇದೊಂದು ಕರ್ಮ ಅಂತ ಒಳೊಳಗೆ ಬೈಕತ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲನ್ ಸಹ ಹೇಳ್ತಾ ಇರ್ತಾಳೆ, ಯಾಕೆ ಹಿಂಗೆ ಅತಿಯಾಗಿ ಆಡ್ತಾ ಇದೆಯಲ್ಲ ಸಿದ್ದು, ಏನಾಗಿದೆ ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಸಿದ್ದು ಫ್ರೆಂಡ್ ನನಗೆ ಏನೂ ಆಗಿಲ್ಲ, ನಾನು ತುಂಬ ಆರಾಮಾಗಿದ್ದೀನಿ, ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ ಅಂತ ಸಿದ್ದು ಕೈಗೆ ಮುತ್ಕೊಟ್ಟು ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಏನು ಮಾತಾಡೋಕ್ಕಾಗದೆ ಬೇಜಾರಾಗಿ ನಿಂತ್ಕೊಬಿಡ್ತಾನೆ. ಈ ಕಡೆ ದಶರಥ ಆಫೀಸಲ್ಲಿ ಮೀಟಿಂಗ್ ಇದೆ ಬಾ, ಸ್ವಲ್ಪ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಲ್ಯಾಪ್ಟಾಪ್ನ ಇಟ್ಕೊಂಡು ಡಿಸೈನ್ನ ತೋರಿಸ್ತಾ ಇರ್ತಾನೆ. ಇದು ಡಿಸೈನ್ ಅವರಿಗೆ ತುಂಬ ಇಷ್ಟ ಆಗಿದೆ, ಕ್ಲೈಂಟ್ಗೆ ತುಂಬ ಡಿಸ್ಕಸ್ ಎಲ್ಲ ನಡೆದಿದೆ, ಜ್ಯೋತಿಕಾ ಇದ್ರ ಬಗ್ಗೆ ನನಗೆಲ್ಲ ಹೇಳಿದ್ಲು ಅಂತ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ಟೈಮ್ ನೋಡಿಕೊಂಡು ಡಾಕ್ಟರ್ ಅಪಾಯಿಂಟ್ಮೆಂಟಿಗೋಸ್ಕರ ಕಾಯ್ತಾ ಏನೇನೋ ಯೋಚನೆ ಮಾಡ್ತಾ ಕೂತಿರ್ತಾನೆ. ಮತ್ತು ದಶರಥ ಹೇಳ್ತಾ ಇರ್ತಾನೆ, ಈ ಕೊಟೇಶನ್ ಎಲ್ಲನೂ ಸಹ ಅವರಿಗೆ ಇಮೇಲ್ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರೆ ಸಿದ್ದು ಮಾತ್ರ ಟೈಮ್ ನೋಡಿಕೊಂಡು ಏನೇನೋ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಲ್ಲ ಸಿದ್ದು ಏನಾಯಿತು, ಯಾಕೆ ನೀನು ಈ ಲೋಕದಲ್ಲೇ ಇಲ್ಲ ಅಂತ ಅನಿಸುತ್ತೆ, ನಾನೊಂದು ಹೇಳ್ತಾ ಇದ್ದರೆ ನೀನೇನು ಟೈಮ್ ನೋಡ್ತಾ ಇದೆಯಾ, ಯಾರಿಗೆ ವೆಯ್ಟ್ ಮಾಡ್ತಿದ್ಯಾ ಅನ್ಬೇಕಾದ್ರೆ, ಏನಿಲ್ಲ ಮಾವ, ಸ್ವಲ್ಪ ತಲೆ ನೋವ್ತಾ ಇದೆ, ನೈಟ್ ಸರಿಯಾಗಿ ನಿದ್ದೆ ಮಾಡಲಿಲ್ಲ, ಅದಕ್ಕೋಸ್ಕರ ಟೆನ್ಷನ್ ಅಷ್ಟೇ ಅಂತ ಅನ್ಬೇಕಾದ್ರೆ, ಹೋಗಿ ಸ್ವಲ್ಪ ಹೊತ್ತು ಮಲಗು, ಎಲ್ಲ ಸರಿಯಾಗುತ್ತೆ ಹೋಗು ಅಂತ ಅನ್ಬೇಕಾದ್ರೆ, ಬೇಡ ಬಾವ ಈಗ ಮಲಗೋಕ್ಕಾಗಲ್ಲ, ನಾನು ನೈಟ್ ಬೇಗ ಮಲಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕಾಫಿ ತೊಗೊಂಡು ಬರ್ತಾಳೆ. ಇಬ್ರಿಗೂ ಕಾಫಿ ಕೊಟ್ಟಾಗ ದಶರಥ ಹೇಳ್ತಾ ಇರ್ತಾನೆ, ಯಾಕಮ್ಮ ಶಾರದಾ ನೀನು ಕಂಪ್ನಿಗೆ ಹೋಗ್ಲಿಲ್ವ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲ ಸರ್ ಇವತ್ತು ಹೋಗಲಿಲ್ಲ, ದೀಪು ಪುಟ್ಟ ತುಂಬ ಬೇಜಾರಾಗಿದ್ಲು, ನೆನ್ನೆ ನಡೆದ ಘಟನೆಯಿಂದ ಹೆದರ್ಕೊಬಿಟ್ಟಿದ್ಲು, ಅದಕ್ಕೋಸ್ಕರ ಅವಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕು, ಅದಕ್ಕೆ ಉಳ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಸರಿ ದೀಪು ಬಗ್ಗೆ ಕೇರ್ಫುಲ್, ಪರವಾಗಿಲ್ಲ, ಕಂಪ್ನಿಗೆ ಹೋಗದಿರೋ ನಡೆಯುತ್ತೆ ಅಂದಾಗ ಸರಿ ಸರ್ ಅಂತ ಅಲ್ಲಿಂದ ಹೊರಟೋಗ್ತಿರ್ಬೇಕಾದ್ರೆ ಮತ್ತೆ ದಶರಥ ಸಿದ್ದುಗೆ ಹೇಳ್ತಾ ಇರ್ತಾನೆ, ಆ ಡಿಸ್ ತಗೋ, ಇದನ್ನ ನೀಟಾಗಿ ಓದು ಆಯ್ತಾ, ಏನಾದರೂ ತೊಂದರೆ ಇದ್ದರೆ ಹೇಳು, ಆದರೆ ಕಳಿಬೇಡ, ಎಲ್ಲೂ ಜೋಪಾನಾಗಿ ಇಟ್ಕೊ ಅಂತ ಒಂದು ಹಾರ್ಡಿಸ್ನ ಕೊಡ್ತಾ ಇರ್ತಾನೆ. ಮತ್ತು ದಶರಥ ಹೇಳ್ತಾ ಇರ್ತಾನೆ, ಇದು ಹುಷಾರು, ಕಳ್ಕೊಬೇಡ, ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಇದ್ದರೆ ಸರಿ ಮಾಡು, ಹಾಗೆ ಅವ್ರ ಹತ್ರ 2 ಕಂಪ್ನಿಗಳು ಬೇರೆ ಇದೆ, ನಾವು ಆದಷ್ಟು ಅಪ್ರೂವಲ್ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು, ಇದರಿಂದ ನಮಗೆ ತುಂಬ ಪ್ರಾಫಿಟ್ ಆಗುತ್ತೆ ಅಂತ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಸಿದ್ದು ಆ ಆರ್ಟಿಸ್ಟ್ನ ನೋಡ್ತಾ ಇರ್ತಾನೆ. ಹಾಗೆ ಡಾಕ್ಟ್ರಿಂದ ಫೋನ್ ಬಂದ ತಕ್ಷಣ ಅದನ್ನು ಅಲ್ಲೇ ಬಿಟ್ಬಿಟ್ಟು ಫೋನಲ್ಲಿ ಮಾತಾಡಿಕೊಂಡು ಬ್ಯುಸಿ ಆಗಿಬಿಡ್ತಾನೆ. ಇನ್ನೊಂದು ಕಡೆ ಈ ಕಡೆ ಶಾರದನು ಸಹ ಪ್ರಿಯಾಗೆ ಫೋನ್ ಮಾಡಿಬಿಟ್ಟು, ಪ್ರಿಯವರೇ ಆಫೀಸ್ಗೆ ಹೊರಟ್ರಾ, ನಾನಿವತ್ತು ಬರ್ತಾ ಇಲ್ಲ, ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ, ಸಾಕಷ್ಟು ಸಲ ನನಗೂ ನೀವು ಸಹಾಯ ಮಾಡಿದ್ದೀರಾ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ, ಮತ್ತು ಹಾಸನಿಗೆ ಟ್ರಿಪ್ ಹೋಗಿದ್ರಲ್ಲ ಅದು ಹೇಗಿತ್ತು, ಚೆನ್ನಾಗಿತ್ತ ಅಂತ ಕೇಳ್ತಿರ್ಬೇಕಾದ್ರೆ, ಚೆನ್ನಾಗಿತ್ತು ಅಂತ ಹೇಳೋಕ್ಕಿಂತ ಬೆಟ್ಟಾಗಿ ಬಂದಿದ್ದ ಕಷ್ಟ ಮಂಜು ನನಗೆ ಕರಗೋಯ್ತು ಆ ದೇವಿ ಆಶೀರ್ವಾದದಿಂದ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೆ ಏನಾದರೂ ತೊಂದರೆ ಆಯಿತಾ ದೀಪುಗೆ ಅಂತ ಕೇಳ್ತಾ ಇರ್ತಾಳೆ. ಹೌದು ತೊಂದರೆ ಆಗಿತ್ತು, ಆದರೆ ಎಲ್ಲ ಸರಿ ಹೋಯಿತು ದೇವಿ ಆಶೀರ್ವಾದದಿಂದ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಶಾರದವ್ರೆ, ಹಾಗೆ ಮಂಗಳೂರಿಗೆ ಹೋಗಿದ್ರಲ್ಲ ಅದು ಸಹ ಮೀಟಿಂಗ್ ಕ್ಯಾನ್ಸಲ್ ಆಯ್ತಂತೆ ಅಂತ ಹೇಳ್ತಾ ಇರ್ತಾಳೆ.
ಹೌದು ಅದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ಧಾರ್ಥ್ ಸರ್ ಇರಬೇಕಾದ್ರೆ ಯಾವ ತೊಂದರೆನೂ ಆಗಲ್ಲ ಬಿಡಿ. ಅವರು ತುಂಬ ಜೆಂಟಲ್‌ಮ್ಯಾನ್ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿದ್ದು ಜೊತೆ ಇದ್ದ ದಿನಗಳನ್ನು ಮಾಡ್ಕೋತಾ ಇರ್ತಾಳೆ. ಆ ಥರ ಕಾಲಲ್ಲಿ ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆ ಕಡೆ ಗಾಡಿನ ತೊಗೊಂಡು ತಳ್ಕೊಂಡೋಗಿ ಸಿದ್ದು ಸಹಾಯ ಮಾಡಿದ್ದೆಲ್ಲ ನೆನಪಿಸ್ಕೊಂಡು ಹೌದು ಅವರು ತುಂಬ ಜೆಂಟಲ್‌ಮ್ಯಾನ್ ಅಂತ ಹೇಳ್ತಿರ್ಬೇಕಾದ್ರೆ ಪ್ರಿಯಾ ಹೇಳ್ತಾ ಇರ್ತಾಳೆ ಆ ಕಡೆಯಿಂದ ಸಿದ್ಧಾರ್ಥ್ ಅವರು ತುಂಬ ಒಳ್ಳೆಯವರು. ಏಕೆಂದರೆ ವರ್ಕರ್ಸ್‌ನೆಲ್ಲರೂ ಸಹ ತನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಾ ಇರ್ತಾರೆ. ಎಲ್ಲರಿಗೂ ಸಹ ಈ ಥರ ಸರ್ ಸಿಗಲ್ಲ ಅಲ್ವಾ ಅಂತ ಅನ್ಬೇಕಾದ್ರೆ ಹೌದು ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಸಿದ್ದುನ ನೋಡಿಬಿಡ್ತಾಳೆ. ಸಿದ್ದು ತುಂಬ ಟೆನ್ಷನಿಂದ ಡಾಕ್ಟ್ರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇದೇನಿದು ಈ ಥರ ಮಾತಾಡ್ತಾ ಇದ್ದಾರಲ್ಲ, ಯಾವ ಟೆನ್ಷನಲ್ಲಿದ್ದಾರೆ ಗೊತ್ತಾಗ್ತಿಲ್ವಲ್ಲ, ಯಾವತ್ತೂ ಸಹ ಈ ರೀತಿ ಇವ್ರು ಇರಲಿಲ್ಲ, ಹಾಸನಿಂದ ಬಂದಾಗಿಂದ ತುಂಬ ಟೆನ್ಷನ್ ಆಗಿದ್ದಾರೆ, ಏನಾಗಿರ್ಬೋದು ಅಂತ ಮಾತಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದರೆ ಸಡನ್ನಾಗಿ ಸಿದ್ದು ಅಲ್ಲಿಂದ ಹೊರಟೋಗೇ ಬಿಡ್ತಾನೆ. ಅಷ್ಟೊತ್ತಿಗೆ ಮತ್ತೆ ಶಾರದಾ ಸ್ಕೂಲಿಂದ ದೀಪನ ಕರ್ಕೊಂಡು ಹೋಗೋಕ್ಕೆ ಅಂತ ಬರ್ತಾ ಇರ್ತಾಳೆ. ಎಷ್ಟು ಬೇಗ ಬರಬೇಕು ಅಂತ ಅಂದರೂ ತಡವೇ ಆಯಿತು, ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಅಂತ ಅಂದ್ಬಿಟ್ಟು ಈ ಕಡೆ ದೀಪು ಪುಟ್ಟನ ಕರ್ಕೊಂಡು ಹೋಗೋಣ ಅಂತ ಬರ್ತಿರ್ಬೇಕಾದ್ರೆ ಎಲ್ಲ ಫ್ರೆಂಡ್ಸ್ನು ಕೇಳ್ತಾ ಇರ್ತಾಳೆ. ಎಲ್ಲರೂ ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಟೀಚರ್ ಬರ್ತಾ ಇರ್ತಾರೆ. ಟೀಚರ್ ದೀಪು ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಆಗಲೇ ಓದ್ಲಲ್ಲ ಅಂತ ಅಂದಾಗ ಇನ್ನೂ ಓದ್ಲಾ, ನಾನು ಈಗ ಬರ್ತಾ ಇದ್ದೀನಿ ಅಂತ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಇಲ್ಲ ಮನೆಯಿಂದ ಯಾರೋ ಬಂದ್ರಂತೆ, ಅಪ್ಪ ಬಂದರು ಅಂತ ಖುಷಿಯಾಗಿ ಹೋಗ್ತಾ ಇದ್ಲು. ನಿಮ್ಮನೆಯವ್ರಿಗೆ ಒಂದ್ಸಲ ಕಾಲ್ ಮಾಡಿ ಕೇಳಿ ಅಂತ ಟೀಚರ್ ಹೇಳಿ ಹೋಗ್ತಿರ್ಬೇಕಾದ್ರೆ ಅವ್ರನ್ನ ಮಾತನ್ನ ಕೇಳಿ ಶಾಕ್ ಆಗಿ ಶಾರದಾ ಮತ್ತೆ ಹಾಗೆ ಕುಸ್ಬಿದ್ದು ನಿಂತ್ಕೊಬಿಡ್ತಾಳೆ. ಮತ್ತೆ ಟೆನ್ಷನ್ ಮಾಡ್ಕೊಂಡು ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಮನೆಯಿಂದ ಯಾರು ಬಂದರು ಕರ್ಕೊಂಡು ಹೋಗೋಕ್ಕೆ ನನಗೆ ಗೊತ್ತಿಲ್ದಂಗೆ ಸುಮಿತ್ರ ಮನೆಗೆ ಒಂದ್ಸಲ ಕಾಲ್ ಮಾಡಿ ಕೇಳೋಣ ಅಂತ ಫೋನ್ ಮಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ನರಸಿಂಹ ಬರ್ತಾ ಇರ್ತಾನೆ. ನರಸಿಂಹ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಮಕ್ಕಳು ಮನಸ್ಸು ತುಂಬ ಮುಗ್ಧ ಅಂತೆ, ಅವರಿಗೆ ಚಾಕ್ಲೇಟ್ ಎಲ್ಲ ಕೊಟ್ಟು ಅವ್ರನ್ನ ಬುಟ್ಟಿಗೆ ಹಾಕೋಬೋದು, ಹಾಗೆ ನಾನು ಈ ಡೈರಿ ಮಿಲ್ಕ್ ಚಾಕ್ಲೇಟ್ನ ಕೊಟ್ಟು ಮಗುನ ನಾನು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ಶಾರದಾ ನರಸಿಂಹನ ಮುಖನ ನೋಡ್ತಾಳೆ. ತುಂಬ ಕೋಪ ಮಾಡ್ಕೊಂಡು ಸಡನ್ನಾಗಿ ಹೋಗಿ ಅವ್ನ ಕಾಲರ್ನ ಇಟ್ಕೊಬಿಟ್ಟು ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರಬೇಕಾದ್ರೆ ನರಸಿಂಹನು ತುಂಬ ಕೋಪ ಮಾಡ್ಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾನೆ. ಬಿಡೆ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ನೀನು ದೀಪುನ ಏನು ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ, ಆದರೆ ನೀನೇ ಕರ್ಕೊಂಡು ಹೋಗಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಎಲ್ಲಿ ನನ್ನ ಮಗಳು ದೀಪು ಅಂತ ಬೈತಾ ಇರ್ತಾಳೆ. ನಿಲ್ಸೆ, ನನ್ನ ಜೇಬಲ್ಲಿ ಇಟ್ಕೊಂಡಿದ್ದೀನಿ ಆಯಿತಾ ಅಂದಾಗ ತಮಾಷೆ ಮಾಡಬೇಡ ಅಂತ ಬೈತಿರ್ಬೇಕಾದ್ರೆ ಇನ್ನೇನು ಮತ್ತೆ ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ, ಎಲ್ಲೋದ್ರೂ ನೀನೇ ಸಿಗ್ತೀಯಲ್ಲ ಅಂತ ಬೈತಿರ್ಬೇಕಾದ್ರೆ ನೀನು ಏನು ಮಾಡೋಕ್ಕೂ ರೆಡಿ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನೇ ಅಲ್ವಾ ದೀಪುನ ಏನು ಮಾಡಿದ್ಯಾ ಹೇಳು ಹೇಳು ಅಂತ ಕೂಗಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸು ಸಹ ಸಡನ್ನಾಗಿ ಸ್ಕೂಲ್ ಹತ್ರ ಬಂದೇ ಬಿಡ್ತಾರೆ. ಪೊಲೀಸ್ ನೋಡ್ಬಿಟ್ಟು ಈ ಕಡೆ ಬೈತಾ ಇರ್ತಾರೆ, ಈ ಕಡೆ ನರಸಿಂಹನ್ಗೆ ಹೇಳ್ತಾ ಇರ್ತಾರೆ, ಏನು ಇಷ್ಟು ಜೋರಾಗಿ ಗಲಾಟೆ ಮಾಡ್ತಿದೆಯಲ್ಲ ಒಂದು ಹೆಂಗ್ಸ್ ಮೇಲೆ ಅಂತ ಅನ್ಬೇಕಾದ್ರೆ ಸರ್ ಕಂಚಿನ ವಾಯ್ಸ್ ಅಲ್ವಾ ಸ್ವಲ್ಪ ಜೋರಾಗಿ ಧ್ವನಿ ಬರ್ತಿದೆ ಅಷ್ಟೇ ಅಂದಾಗ ಏನು ನನ್ನ ಹತ್ರನೇ ತಮಾಷೆ ಮಾಡ್ತಿದ್ಯಾ ಏನಾಯಿತು ಅಂತ ಅನ್ಬೇಕಾದ್ರೆ ನಾವಿಬ್ಬರು ಗಂಡ ಹೆಂಡ್ತಿ ಫ್ಯಾಮಿಲಿ ಬಗ್ಗೆ ಏನು ಡಿಸ್ಕಸ್ ಮಾಡ್ತಿದ್ದು ಸ್ವಲ್ಪ ಜಗಳ ಆಯಿತು ಅಷ್ಟೇ ಅಂತ ಅನ್ಬೇಕಾದ್ರೆ ಇಲ್ಲ ಸರ್ ಇವನು ನನ್ನ ಮಗುನ ಕಿಡ್ನಾಪ್ ಮಾಡಿದ್ದೇನೆ ಅಂತ ಅಂದಾಗ ಶಾಕ್ ಆಗಿಬಿಡ್ತಾರೆ ಪೊಲೀಸು ಸಹ. ಆಗ ಮತ್ತೆ ಏನು ಹೇಳ್ತಾ ಇದ್ದಾರೆ ಇವರು ನಿಜ ಹೇಳೋ ಅಂತ ಅನ್ಬೇಕಾದ್ರೆ ಇಲ್ಲ ಸರ್ ಅವಳು ನನ್ನ ಮಗಳು, ನಾನು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಸರ್ ನಿಜವಾಗ್ಲೂ ನಾನು ಇವ್ರ ಹೆಂಡ್ತಿ ಅಲ್ಲ, 2 ಸಲ ಮಗುನ ಕಿಡ್ನಾಪ್ ಮಾಡ್ದ, ಇವನೇ ಏನೋ ಮಾಡಿದ್ದಾನೆ, ಇವನು ಏನು ಮಾಡೋಕ್ಕೂ ಏಸಲ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಅಂತ ಹೊಡೆಯೋಕ್ಕೆ ಹೋಗ್ತಾ ಇರ್ತಾನೆ. ಏನು ನನ್ನ ಮುಂದೆ ಇಷ್ಟು ನೀನು ಆವಾಜ್ ಆಗ್ತೀಯ, ಒಂದು ಹೆಣ್ಮಗುಗೆ ಬಾರೋ ಅಂತ ಹೇಳ್ಕೊಂಡು ಪೊಲೀಸ್ ಹೋಗ್ತಿರ್ಬೇಕಾದ್ರೆ ಬಾರಮ್ಮ ನೀನು ಕಂಪ್ಲೇಂಟ್ ಕೊಡುವಂತೆ ಅಂತ ಕರ್ಕೊಂಡು ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಶಾರದನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮತ್ತು ನರಸಿಂಹನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬಂದಾಗ ಪೊಲೀಸ್ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ನಾನು ಇವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, 2-3 ಸಲ ಇವನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ, ನಿಜವಾಗ್ಲೂ ಇವನೇ ಏನೋ ಮಾಡಿದ್ದಾನೆ ಸರ್, ದಯವಿಟ್ಟು ನನ್ನ ಮಗಳನ್ನ ನನಗೆ ಕೊಡೋಕೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ನಿಜವಾಗ್ಲೂ ಇಲ್ಲ ಸರ್ ನಾನೇನು ತಪ್ಪು ಮಾಡಿಲ್ಲ, ಅವಳು ನನ್ನ ಮಗಳೇ, ಆದರೆ ನಾನು ಒಂದ್ಸಲ ಕಿಡ್ನಾಪ್ ಮಾಡಿದ್ದೆ, ಆದರೆ ಇವಾಗ ನಾನು ತುಂಬ ಬದಲಾಗಿದ್ದೀನಿ, ನಿಜವಾಗ್ಲೂ ನಾನು ಕಿಡ್ನಾಪ್ ಮಾಡಿಲ್ಲ ಅಂತ ಅವನು ಸಹ ಹೇಳ್ತಿರ್ಬೇಕಾದ್ರೆ ಇಲ್ಲ ಸರ್ ಇವ್ನ ಮಾತನ್ನ ನಂಬೇಡಿ ಅಂತ ಹೇಳ್ತಿದ್ರೆ ನರಸಿಂಹನು ಹೇಳ್ತಾ ಇರ್ತಾನೆ, ಇವಳು ಕಣ್ಣೀರಿನ ಮಾತನ್ನ ನೀವು ನಂಬೇಡಿ ಅಂತ ಬೈತಾ ಇರ್ತಾನೆ. ಹಾಗೆ ಇಲ್ಲ ನೀನೇ ಏನೋ ಮಾಡಿದ್ಯಾ ಹೇಳು ಅಂತ ಅನ್ಬೇಕ್ತಾ ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ ಅಲ್ಲ ದೀಪು ಇರೋದು ನಿನ್ನ ಜೊತೆ, ನಿನಗೆ ಹುಷಾರಾಗಿ ನೋಡ್ಕೊಳಕ್ಕಾಗಲ್ವಾ ಅಂತ ನರಸಿಂಹ ಜೋರಾಗಿ ಪೊಲೀಸ್ ಮುಂದೆ ಬೈತಾ ಇರ್ತಾನೆ. ಆಗ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಪ್ಲೀಸ್ ನನ್ನ ಮಗು ಎಲ್ಲಿದೆ ಅಂತ ಹೇಳ್ಬಿಡು, ಅವಳಿಗೆ ಯಾಕೋ ಇಷ್ಟು ತೊಂದರೆ ಕೊಡ್ತೀಯ ಅನ್ಬೇಕಾದ್ರೆ ಮಾಡು ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯ ಅಂತ ಅನ್ಬೇಕಾದ್ರೆ ಏನು ನನ್ನ ಮುಂದೆ ಆ ಹೆಣ್ಮಗು ಇಷ್ಟು ಬೈತಾ ಇದೆಯಲ್ಲ, ಮಗುನ ಕರ್ಕೊಂಡು ಅವಳು ಸಂಕಟದಲ್ಲಿದ್ದರೆ ನಿನಗೆ ಹೃದಯ ಅನ್ನೋದೇ ಇಲ್ವಾ, ಕಿತ್ಕೊಳ್ರಿ ಮೊದಲು ಇವ್ನ ಫೋನ್ ಕಿತ್ಕೊಳ್ರಿ ಅಂತ ಅನ್ಬೇಕಾದ್ರೆ ಸರ್ ನನ್ನ ಫೋನ್ ಯಾಕೆ ಸರ್ ಅಂತ ಹೇಳ್ತಾ ಇರ್ತಾನೆ. ಮೊದಲು PC ಫೋನ್ನ ಕಿತ್ಕೊಳ್ಳಿ, ಹೋಗಮ್ಮ ನೀನು ಕಂಪ್ಲೇಂಟ್ ಕೊಡು ಅಂತ ಶಾರದನ ಕಳಿಸಿ ಫೋನ್ ಎಲ್ಲ ಕಿತ್ಕೊಂಡು ಕಾಂಟ್ಯಾಕ್ಟ್ ಚೆಕ್ ಮಾಡ್ತಾ ಇರ್ತಾರೆ. ಹಾಗೆ ಕಾಂಟ್ಯಾಕ್ಟ್ ಚೆಕ್ ಮಾಡ್ತಾ ಪಾರಿಜಾತ ಫೋನಿಗೆ ಫೋನ್ ಮಾಡ್ತಾ ಇರ್ತಾರೆ. ಈ ಕಡೆ ನರಸಿಂಹ ಎಲ್ಲಿ ಶಾರದಾ ನೋಡ್ಬಿಡ್ತಾಳೆ ಅಂತ ತುಂಬ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಯಾರಮ್ಮ ನೀನು ಅಂತ ಅನ್ಬೇಕಾದ್ರೆ ಹಲೋ ಯಾರು, ನಾನೇ ತಾನೇ, ಏನು ಮಾಡಿದೆ ನೀನು ಅಂತ ಬೈತಾ ಇರ್ತಾಳೆ. ನೀವು ಯಾರು ಹೇಳಿ ಅಂತ ಅಂದಾಗ ಇದೇನಿದು ನರಸಿಂಹ ಫೋನ್ ತಾನೇ, ನರಸಿಂಹ ನಾನು ಕೊಂಡು ಯಾರು ನೀನು ಅಂತ ಅನ್ಬೇಕಾದ್ರೆ ನಾವು ಪೊಲೀಸ್ ಅಂತ ಹೇಳಿದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಪೊಲೀಸ್ ಅಂತ ಅಂದಾಗ ಮಗುನ ಕಿಡ್ನಾಪ್ ಮಾಡಿರೋ ಹಿಂದೆ ನೀನೇನಾದರೂ ಇದೆಯಮ್ಮ ಅಂತ ಅಂದಾಗ ಈ ಕಡೆ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಮತ್ತೆ ನರಸಿಂಹ ಮಗುನೇನಾರ ಕಿಡ್ನಾಪ್ ಮಾಡಿದ್ನ, ಅಯ್ಯೋ ನಾನೊಂದು ಹೇಳಿದ್ರೆ ಇವನೊಂದು ಎಡ್ವರ್ಟ್ ಮಾಡ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕಂಬಿ ಎಣಿಸ್ಬೇಕಿತ್ತಲ್ಲ ನಾನು, ನೀವು ಬೇಕಾದ್ರೆ ಅವನ್ನ ಕೇಳ್ಕೊಂಡು ಅಂತ ಸಡನ್ನಾಗಿ ಫೋನ್ ಇಟ್ಟೇ ಬಿಡ್ತಾಳೆ.
ಆಗ ಮತ್ತೆ ಪೊಲೀಸ್ ಹೇಳ್ತಿರ್ತಾರೆ, ಯಾರೋ ಇವರು ನಿಜ ಹೇಳು, ನಿನ್ನ ಜೊತೆ ಶಾಮೀನ್ ಆಗಿದ್ದಾರೆ ಅಂತ ಅನಿಸುತ್ತೆ, ನಾನು ಪೊಲೀಸ್ ಅಂತ ಹೇಳಿದರೆ ಕಾಲ್ ಕಟ್ ಮಾಡ್ತಿದ್ದಾರೆ, ಮತ್ತೆ ಕಾಲ್ ಮಾಡಿದರೆ ಫೋನ್ ನಾಟ್ ರೀಚಬಲ್ ಬರ್ತಿದೆಯಲ್ಲ, ನಿಜ ಹೇಳು ಅಂತ ಅನ್ಬೇಕಾದ್ರೆ ಶಾರದನಿಗೆ ಡೌಟ್ ಬರ್ತಾ ಇರುತ್ತೆ. ಆಗ ಮತ್ತೆ ನರಸಿಂಹ ಪ್ಲೇಟ್ನ ಚೇಂಜ್ ಮಾಡ್ತಾ ಇರ್ತಾನೆ. ಅವರು ನಮ್ಮ ಬಾಸ್ ಆಯಿತಾ, ಕಂಪನಿ ಬಾಸು, ಅದಕ್ಕೆ ಅವರು ಆ ರೀತಿ ಅಂದಿದ್ದಾರೆ, ಪ್ಲೀಸ್ ಸರ್ ಮಾಡಬೇಡಿ, ನನ್ನ ಕೆಲಸ ಹೋಗ್ಬಿಡುತ್ತೆ ಅಂತ ಅನ್ಬೇಕಾದ್ರೆ ಶಾರದಾ ಕೋಪ ಮಾಡಿಕೊಂಡು, ಸರ್ ಇವ್ನು ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ, ಸುಳ್ಳು ಸುಳ್ಳು ಹೇಳ್ತಾನೆ, ಬೀದಿ ಅಲಿತಾನೆ, ನನ್ನ ಮಗಳನ್ನ ಇವನೇ ಕಿಡ್ನಾಪ್ ಮಾಡಿದ್ಯಾ, ನಿಜ ಹೇಳು, ಅವಳಿಗೆ ಮೊದಲೇ ಹುಷಾರಿಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ಮುಚ್ಚೆ ಬಾಯಿ, ನಾನೇಕೆ ಕಿಡ್ನಾಪ್ ಮಾಡಲಿ ಆಯಿತಾ, ಮಗು ನಿನ್ನ ಹತ್ರ ಇರೋದು, ನೀನೇ ಅಲ್ವೇನೆ ಹುಷಾರಾಗಿ ನೋಡ್ಕೋಬೇಕಾಗಿರೋದು, ಈಗ ನನ್ನ ಮೇಲೆ ಅಪರಾಧ ಮಾಡ್ತಾ ಇದೆಯಾ ಅಂತ ಅಲ್ಲೂ ಸಹ ಕೂಗಾಡ್ತಾ ಇರ್ತಾನೆ. ಮತ್ತೆ ಆವಾಜ್ ಆಗ್ತಿರ್ಬೇಕಾದ್ರೆ ಶಂಕರವ್ರೆ, PC ಶಂಕರವ್ರೆ, ಆಕ್ರಿನಾಕ ಲಾಟಿ ತಂದು ಸರ್ರೆ ಬಿಡ್ರಿ ಅಂತ ಅನ್ಬೇಕಾದ್ರೆ ಮೆಗ್ಗ ಈ ಕಡೆ ನರಸಿಂಹಗೆ ಹೊಡಿತಿರ್ಬೇಕಾದ್ರೆ ಅವನು, ಪ್ಲೀಸ್ ಸರ್ ನನ್ನ ನಂಬಿ, ನಾನು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಶಾರದಾ ಕಣ್ಣೀರಾಗ್ತಿರ್ಬೇಕಾದ್ರೆ ಆ ಕಡೆ ನರಸಿಂಹನಿಗೆ ಸಿಕ್ಕಾಬಟ್ಟೆ ಒದೆನ ಕೊಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನರಸಿಂಹ ಫೋನಿಗೆ ಅವರಮ್ಮ ಕಾಲ್ ಮಾಡಿ, ಎಲ್ಲೋ ಇದೆ ನನ್ನ ಮಗನೇ, ಬೇಗ ಬಾರೋ ಅಂತ ಅನ್ಬೇಕಾದ್ರೆ, ಯಾರಮ್ಮ ನೀನು ಅಂತ ಹೇಳ್ತಾ ಇರ್ಬೇಕಾದ್ರೆ, ಏನು ನಾನೇ ಯಾರು ಅಂತ ಅಂತಿದೀಯಾ, ನೆಗೆದು ಬಿದ್ದೋದ್ರೂ ಸಹ ನಿನಗೆ ಗೊತ್ತಾಗಲ್ಲ ಅಲ್ವಾ, ಹಂಗೆ ಅಂತ ಬೈತಿರ್ಬೇಕಾದ್ರೆ, ಒಂದು ನಿಮಿಷ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಮ್ಮ, ಇದು ಪೊಲೀಸ್ ಸ್ಟೇಷನು, ನಿನ್ನ ಮಗ ನರಸಿಂಹನ ಅರೆಸ್ಟ್ ಮಾಡಿದ್ವಿ ಅಂತ ಅನ್ಬೇಕಾದ್ರೆ ಅಂತ ಹೇಳಿದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಮಗಳನ್ನು ಕಿಡ್ನಾಪ್ ಮಾಡಿದ್ದೇನೆ, ಈ ಥರ ನಿನ್ನ ಸೊಸೆ ಬಂದು ಅಳ್ತಾ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ, ಏನು ಆ ಮನೆಯಲ್ಲಿ ಶಾರದೆ ಬಂದಿದ್ದಾಳೆ, ಅವಳ ಮಾತನ್ನ ನಂಬೇಡಿ, ನೀವು ದೊಡ್ಡ ಪೊಲೀಸು, ಇಷ್ಟೆಲ್ಲ ಓದ್ಕೊಂಡಿದ್ದೀರಾ, ನನ್ನ ಮಗನ್ನ ಅರ್ಥ ಮಾಡ್ಕೊಳ್ದೇನೆ ನೀವು ಜೈಲಿಗೆ ಹಾಕಿದ್ದೀರಾ ಅಂತ ಬೈತಿರ್ಬೇಕಾದ್ರೆ, PC ಶಂಕರವ್ರೆ ಇವಳನ್ನ ಕರ್ಕೊಂಡೋಗಿ ಮೊದಲು ಎಳ್ಕೊಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಸಡನ್ ಆಗಿ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಆಗ ಮತ್ತೆ ಪೊಲೀಸ್ ಹೇಳ್ತಾ ಇರ್ತಾರೆ, ಇವನನ್ನ ಬಾಯ್ ಬಿಡಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಯಾರಿಗೆ ಹೇಳಿ ವಿಷಯನ, ಮನೇಲಿ ದಶರಥ ಸರ್ಗೆ ಹೇಳಿದರೆ ತುಂಬ ಟೆನ್ಷನ್ ಮಾಡ್ಕೋತಾರೆ, ಸಿದ್ಧಾರ್ಥ ಸರ್ಗೆ ಫೋನ್ ಮಾಡೋಣ ಅಂತ ಫೋನ್ ಮಾಡ್ತಿದ್ರೆ ಸಿದ್ದು ಈ ಕಡೆ ಫೋನ್ನ ರಿಸೀವ್ ಮಾಡ್ತಾ ಇರಲ್ಲ. ಇನ್ನೊಂದು ಕಡೆ ಸಿದ್ದು ದೀಪನ ಕರ್ಕೊಂಡು ಟೆಸ್ಟ್ ಮಾಡ್ಸೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಬಂದಿರಬೇಕಾದ್ರೆ ಡಾಕ್ಟ್ರು ತುಂಬ ಸ್ಕ್ಯಾನ್ ಎಲ್ಲ ಮಾಡ್ತಾ ಇರ್ತಾರೆ. ಆಗ ದೀಪುಗೆ ಹೇಳ್ತಾರೆ, ನಿನ್ನ ಹೆಸರು ದೀಪನ ಅಂದಾಗ ಹೂ ಅಂತ ಹೇಳ್ತಿರ್ಬೇಕಾದ್ರೆ, ದೀಪದ ಥರನೇ ಬೆಳಗ್ತಾ ಇದೆಯಮ್ಮ, ಕೆಲವೊಂದು ಟೆಸ್ಟ್ನ ನಾವು ಮಾಡ್ತೀವಿ, ನೀನು ಟೆನ್ಷನ್ ತಗೋಬೇಡ, ಸುಮ್ಮನೆ ಮಲಗು ಅಂತ ಹೇಳ್ತಾ ಈ ಕಡೆ ಸ್ಕ್ಯಾನ್ ಎಲ್ಲ ಮಾಡ್ತಿರ್ಬೇಕಾದ್ರೆ ದೀಪು ಸ್ವಲ್ಪ ಎದ್ರುಕೊಂಡು ಹಾಗೆ ಸ್ಕ್ಯಾನ್ನ ಮಾಡಿಸ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ, ದೇವರೇ ನಮ್ಮ ದೀಪುಗೆ ರಾಂಗ್ ಅಂತ ಬರಲಿ, ರಿಪೋರ್ಟ್ ಎಲ್ಲ ರಾಂಗ್ ಆಗಿರಲಿ, ಆ ಡಾಕ್ಟ್ರು ಹೇಳಿದೆಲ್ಲ ಸುಳ್ಳಾಗಲಿ ಭಗವಂತ ಅಂತ ನೆನಪಿಸ್ಕೊಂಡು ಹಾಗೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.